ಹೆಲೋ ಆಲ್, ವೆಲ್ಕಮ್ ಟು ಮೈ ಚಾನಲ್. ಇನ್ನೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನ್ ಒತ್ತಿ. ಫಂಡಮೆಂಟಲ್ಸ್ ಆಫ್ ಮಾರ್ಕೆಟಿಂಗ್. ದಿಸ್ ಇಸ್ ಮೈ ಸೆಕೆಂಡ್ ವಿಡಿಯೋ ಆಸ್ ರಿಗಾರ್ಡ್ ಟು ಫಂಡಮೆಂಟಲ್ಸ್ ಆಫ್ ಮಾರ್ಕೆಟಿಂಗ್. ಫಸ್ಟ್ ವಿಡಿಯೋದಲ್ಲಿ ಕನ್ನಡ ಆ್ಯಂಡ್ ಇಂಗ್ಲಿಷ್ ಸಪ್ರೇಟ್ ವಿಡಿಯೋ ಮಾಡಿದ್ದೆ. ಬಟ್ ಇನ್ನು ಮುಂದೆ ಅಪ್ಲೋಡ್ ಆಗೋ ವಿಡಿಯೋಸ್ಗಳು ಒಂದೇ ವಿಡಿಯೋದಲ್ಲಿ ಕನ್ನಡ ಆಸ್ ವೆಲ್ ಆಸ್ ಇಂಗ್ಲಿಷ್ ಎರಡೂ ಲ್ಯಾಂಗ್ವೇಜಿನ ನೋಟ್ಸ್ ಇರುತ್ತೆ. ಯಾವ ಸ್ಟೂಡೆಂಟ್ಸಿಗೆ ಯಾವ ಲ್ಯಾಂಗ್ವೇಜ್ ಕಂಫರ್ಟ್ ಇದೆಯೋ ಆ ನೋಟ್ಸನ್ನ ರೆಫರ್ ಮಾಡಬಹುದು. ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಮೀನಿಂಗ್ ಆಫ್ ಮಾರ್ಕೆಟ್ ಅಥವಾ ಮಾರುಕಟ್ಟೆಯ ಅರ್ಥ, ಮಾರ್ಕೆಟಿಂಗ್ ಮೀನಿಂಗ್ ಆ್ಯಂಡ್ ಡೆಫಿನೇಷನ್ಸ್ ಅಥವಾ ಇನ್ ಕನ್ನಡದಲ್ಲಿ ಮಾರ್ಕೆಟ್ ಪ್ರಕ್ರಿಯೆಯ ಅರ್ಥ ಇದನ್ನು ಕವರ್ ಮಾಡಿದ್ದೆ. ಆ್ಯಂಡ್ ಕನ್ನಡ ನೋಟ್ಸಲ್ಲಿ ಗುಣಲಕ್ಷಣಗಳನ್ನು ಕೂಡ ಕವರ್ ಮಾಡಿದ್ದೆ. ಬಟ್ ಇಂಗ್ಲಿಷ್ನವ್ರಿಗೆ ಕವರ್ ಮಾಡಿ ಮಾರ್ಕೆಟ್ ಅನ್ನೋದನ್ನ ಕನ್ನಡದಲ್ಲಿ ಮಾರುಕಟ್ಟೆ ಅಂತ ಕರೀತಾರೆ. ಮಾರ್ಕೆಟಿಂಗ್ ಅನ್ನೋದನ್ನ ಕನ್ನಡದಲ್ಲಿ ಮಾರಾಟ ಪ್ರಕ್ರಿಯೆ ಅಂತ ಕರೀತಾರೆ. ಸೊ ನಿಮ್ 2018 ಕ್ವಶನ್ ಪೇಪರ್ ಅಲ್ಲಿ 5 ಮಾರ್ಕ್ ಕ್ವಶನ್ ಕೇಳಿದ್ದಾರೆ. ಎಕ್ಸ್ಪ್ಲೇನ್ ಡಿಫರೆನ್ಸ್ ಬಿಟ್ವೀನ್ ಮಾರ್ಕೆಟ್ ಅಂಡ್ ಮಾರ್ಕೆಟಿಂಗ್, ಆರ್ ಇನ್ ಕನ್ನಡ ಮಾರುಕಟ್ಟೆ ಹಾಗೂ ಮಾರಾಟ ಪ್ರಕ್ರಿಯೆ ಇವುಗಳ ನಡುವಿನ ವ್ಯತ್ಯಾಸವನ್ನು ಬರೆಯಿರಿ. ಸೊ ದಿಸ್ ಒನ್ ಇಸ್ ವೆರಿ ಇಂಪಾರ್ಟೆಂಟ್ ಒನ್. ಬಟ್ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸಿಗೆ ನಾನು ಫಸ್ಟ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ, ಕನ್ನಡದವ್ರಿಗೆ ಕವರ್ ಮಾಡಿಲ್ಲ. ಬಟ್ ಈ ವಿಡಿಯೋದಲ್ಲಿ ಎರಡೂ ಇರುತ್ತೆ ಅಂತ ಹೇಳಿದ್ದೀನಿ. ಸೊ ಒಂದ್ಸತಿ ಅವರಿಗೆ ಎರಡೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ದ ಡಿಫರೆನ್ಸ್ ಬಿಟ್ವೀನ್ ಮಾರ್ಕೆಟ್ ಅಂಡ್ ಮಾರ್ಕೆಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಒನ್, ಅಥವಾ ಮಾರುಕಟ್ಟೆ ಹಾಗೂ ಮಾರಾಟ ಪ್ರಕ್ರಿಯೆ ಇವುಗಳ ನಡುವಿನ ವ್ಯತ್ಯಾಸ. So the first point of difference is meaning or definitions. Market is a place where buyer and sellers meet to each other and exchange goods and services. But in case of marketing, marketing is a method that determines human nature, their demands and need to satisfy them. In Kannada version, ವ್ಯಾಖ್ಯಾನ. ಮೊದಲ ವ್ಯತ್ಯಾಸದ ಪಾಯಿಂಟ್ ವ್ಯಾಖ್ಯಾನ. ಮಾರುಕಟ್ಟೆ ಇದು ಒಂದು ಸ್ಥಳ. ಖರೀದಿದಾರ ಹಾಗೂ ಮಾರಾಟಗಾರ ತಮ್ಮ ಸರಕು ಸೇವೆಗಳನ್ನು ವಿನಿಮಯ ಮಾಡಿಕೊಳ್ಳುವಂತಹ ಒಂದು ಅಚ್ಚುಕಟ್ಟಾದ ಸ್ಥಳಕ್ಕೆ ಮಾರುಕಟ್ಟೆ ಅಂತ ಕರೀತಾರೆ. ಬಟ್ ಮಾರಾಟ ಪ್ರಕ್ರಿಯೆ ಅಂದ್ರೆ ಇದು ಒಂದು ವಿಧಾನ. ಈ ವಿಧಾನದಲ್ಲಿ ಕಸ್ಟಮರ್ಸ್ ಅಥವಾ ಗ್ರಾಹಕ ಅಥವಾ ಮಾನವ ಸ್ವಭಾವವನ್ನ ನಿರ್ಧರಿಸಲು, ತನ್ನ ಉತ್ಪನ್ನದ ಬೇಡಿಕೆಯನ್ನು ಹೆಚ್ಚಿಸಲು ಹಾಗೂ ಪೂರೈಕೆಗಳನ್ನ ಹೆಚ್ಚಿಸಲು ಬಳಸಲಾಗುತ್ತೆ. ಅಂತ ಪ್ರಕ್ರಿಯೆಗೆ ಮಾರಾಟ ಪ್ರಕ್ರಿಯೆ ಅಂತ ಕರೀತಾರೆ. ಸೊ ಇದು ಫಸ್ಟ್ ವ್ಯತ್ಯಾಸ, ಮಾರುಕಟ್ಟೆ ಹಾಗೂ ಮಾರಾಟ ಪ್ರಕ್ರಿಯೆಯ ಮೊದಲ ವ್ಯತ್ಯಾಸ. The second point of difference, types of process. It is a process where the demand and supply fix the price of a commodity. But in case of marketing, it is a process of researching, analyzing, creating and delivering the best to the customer. In Kannada version, ಪ್ರಕ್ರಿಯೆ ಪ್ರಕಾರ. ಮಾರುಕಟ್ಟೆ ಇದು ಒಂದು ಪ್ರಕ್ರಿಯೆಯಾಗಿದ್ದು ಇಲ್ಲಿ ಬೇಡಿಕೆ ಮತ್ತು ಪೂರೈಕೆ ಸರಕುಗಳ ಬೆಲೆಯನ್ನ ನಿಗದಿಪಡಿಸಲಾಗುತ್ತದೆ. ಆದ್ರೆ ಮಾರಾಟ ಪ್ರಕ್ರಿಯೆಯಲ್ಲಿ ಇದು ಒಂದು ಸಂಶೋಧನೆಯ ಪ್ರಕ್ರಿಯೆ. ಮಾರುಕಟ್ಟೆಗಿಂತನೂ ಬಿಯಾಂಡ್ ದಟ್ ಎಕ್ಸ್ಪ್ಯಾಂಡೆಡ್ ಸ್ಟೆಪ್ ಇದು. ಇದರಲ್ಲಿ ಸಂಶೋಧನೆ, ವಿಶ್ಲೇಷಣೆ ಹಾಗೂ ಹೊಸ ರಚನೆಯ ಪ್ರಕ್ರಿಯೆಯನ್ನ ಒಳಗೊಂಡಿರುತ್ತೆ. Then next difference between market and marketing, the scope of the concept. Market is a confined concept as compared to marketing. Market is a narrow concept ಅಥವಾ narrow scope. But in case of marketing, it is a comparatively bigger concept that includes a wider range of activities. But in case of the market, it is a very narrow concept. In Kannada version, the scope of concept is called as a ವ್ಯಾಪ್ತಿ ಅಥವಾ ಸೀಮಿತ. ಮಾರುಕಟ್ಟೆ ಎಂಬುದು ಒಂದು ಸೀಮಿತ ಪರಿಕಲ್ಪನೆಯಾಗಿದೆ.
ಮಾರಾಟ ಪ್ರಕ್ರಿಯೆಯು ದೊಡ್ಡ ಪರಿಕಲ್ಪನೆ ಹಾಗೂ ವ್ಯಾಪಕ ಶ್ರೇಣಿಯ ಚಟುವಟಿಕೆಗಳನ್ನು ಒಳಗೊಂಡಿರುತ್ತದೆ. The fourth difference between market and marketing: variations. The market varies by product, place, and demand. So the market is a vary the product, price, place, and demand. But in case of marketing, remains same irrespective of the product. In Kannada version, ರಚನೆ. ಮಾರುಕಟ್ಟೆಯ ರಚನೆ ಅದರ ಉತ್ಪಾದನೆಯ ಸ್ಥಳದ ಹಾಗೂ ಬೇಡಿಕೆಯ ಅನುಗುಣವಾಗಿ ಬೇಡಿಕೆಯ ಆಧಾರದ ಮೇಲೆ ಬದಲಾಗುತ್ತದೆ. ಮಾರ್ಕೆಟಿಂಗ್ ಸ್ಟ್ರಕ್ಚರ್. ಬಟ್ ಮಾರ್ಕೆಟಿಂಗ್ ಸ್ಟ್ರಕ್ಚರ್ ಅಥವಾ ಮಾರುಕಟ್ಟೆ ಪ್ರಕ್ರಿಯೆ ಅಥವಾ ರಚನೆ ಬದಲಾಗದೆ ಒಂದೇ ರೂಪದಲ್ಲಿರುತ್ತದೆ. ಅದು ಯಾವುದೇ ರೀತಿ ಸ್ಥಳ ಇರಲಿ, ಅದರ ಬೇಡಿಕೆ ಇರಲಿ, ಮಾರ್ಕೆಟಿಂಗ್ ಪ್ರೋಸೆಸ್ ಸೇಮ್ ಇರುತ್ತೆ. ಬಟ್ ಮಾರುಕಟ್ಟೆ ಅದರ ಸ್ಟ್ರಕ್ಚರ್ ಡಿಪೆಂಡ್ ಆನ್ ದಿ ಡಿಮಾಂಡ್ ಅಂಡ್ ಸಪ್ಲೈ, then place, promotions, on the basis of that they are differ. The next point of difference is a target audience. In case of market, anyone it can target, but in case of marketing, it is a specifically targeted to a specific person. ಗ್ರಾಹಕರು. ಗ್ರಾಹಕರು ಮಾರುಕಟ್ಟೆಯಲ್ಲಿ ಗ್ರಾಹಕರನ್ನ ವಿಂಗಡಿಸುವುದಿಲ್ಲ. ಎಲ್ಲ ಗ್ರಾಹಕರು ಒಂದೇ. ಅಂದ್ರೆ ಮಾರ್ಕೆಟ್ ಸೆಗ್ಮೆಂಟೇಶನ್ಸ್ ಇರಲ್ಲ. ಬಟ್ ಮಾರ್ಕೆಟಿಂಗ್ ಪ್ರೊಸೆಸ್ ಅಲ್ಲಿ ಅಥವಾ ಮಾರುಕಟ್ಟೆ ಪ್ರಕ್ರಿಯೆಯಲ್ಲಿ ಮಾರ್ಕೆಟ್ ಸೆಗ್ಮೆಂಟೇಶನ್ಸ್ ಆಗುತ್ತೆ. ನಿರ್ದಿಷ್ಟ ಉತ್ಪನ್ನಕ್ಕೆ ನಿರ್ದಿಷ್ಟ ರೀತಿಯ ಗ್ರಾಹಕರನ್ನ ಗುರುತಿಸಲಾಗುತ್ತದೆ. ಸೊ ದಿಸ್ ಆಲ್ ಅ ಡಿಫರೆನ್ಸ್ ಬಿಟ್ವೀನ್ ಮಾರ್ಕೆಟ್ ಅಂಡ್ ಮಾರ್ಕೆಟಿಂಗ್, ಅಥವಾ ಇವೆಲ್ಲ ಮಾರುಕಟ್ಟೆ ಹಾಗೂ ಮಾರುಕಟ್ಟೆ ಪ್ರಕ್ರಿಯೆಯ ವ್ಯತ್ಯಾಸಗಳು. ವೆರಿ ಇಂಪಾರ್ಟೆಂಟ್ ಒನ್. Then after the difference between market and marketing, objectives of marketing. Previous ಆಡಿಯೋದಲ್ಲಿ objectives of marketing ಅಲ್ಲಿ ಸ್ಮಾರ್ಟ್ objectives ಅನ್ನ ಕವರ್ ಮಾಡಿದ್ದೆ. The smart objectives stand for: S stand for specific, M stand for measurable, A stand for achievable, R stand for realistic, T stand for timely. Along with this SMART, the marketing is also be involved to the other objectives, other common objectives of marketing. Actually, objectives of marketing concept is very important one. ಇದನ್ನ 2013 ಕ್ವಶನ್ ಪೇಪರ್ ಅಲ್ಲಿ 5 ಮಾರ್ಕ್ ಕ್ವಶನ್ ಅಲ್ಲಿ ಕೇಳಿದ್ದಾರೆ. ಕನ್ನಡ ವರ್ಷನ್ ಅಲ್ಲಿ ಆಲ್ರೆಡಿ ನಾನು ಉದ್ದೇಶ, ಮಾರುಕಟ್ಟೆಯ ಮಾರಾಟ ಪ್ರಕ್ರಿಯೆಯ ಉದ್ದೇಶನ ಎಕ್ಸ್ಪ್ಲೇನ್ ಮಾಡಿದ್ದೆ. ಬಟ್ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ಗೆ ಸ್ಮಾರ್ಟ್ ಆಬ್ಜೆಕ್ಟಿವ್ಸ್ ಅಷ್ಟೇ ಕವರ್ಡ್ ಮಾಡಿದ್ದೆ. ಇದು ಅದರ್ ಆಬ್ಜೆಕ್ಟಿವ್ಸ್ ಆಫ್ ಮಾರ್ಕೆಟಿಂಗ್. ಅದರ್ ಆಬ್ಜೆಕ್ಟಿವ್ಸ್ ಆಫ್ ಮಾರ್ಕೆಟಿಂಗ್ ಅಲ್ಲಿ ದ ಫಸ್ಟ್ ಆಬ್ಜೆಕ್ಟ್ ಟು ಅಂಡರ್ಸ್ಟ್ಯಾಂಡ್ ದಿ ನೀಡ್ ಫಾರ್ ದಿ ನ್ಯೂ ಪ್ರಾಡಕ್ಟ್. ಯಾವುದೇ ನ್ಯೂ ಪ್ರಾಡಕ್ಟ್ ಮಾರ್ಕೆಟ್ ಅಲ್ಲಿ ರಿಲೀಸ್ ಆದಾಗ, ಇಂಟ್ರೊಡ್ಯೂಸ್ ಆದಾಗ, ಮಾರ್ಕೆಟಿಂಗ್ ಸ್ಟ್ರಾಟಜಿ ಆ ನ್ಯೂ ಪ್ರಾಡಕ್ಟ್ ಬಗ್ಗೆ ಐಡಿಯಾಸ್ಗಳು ಕೊಡುತ್ತೆ. ಅದರ ನೀಡ್ ಏನಿದೆ ಅನ್ನೋದನ್ನ ಕಸ್ಟಮರ್ಸ್ಗೆ ಅಂಡರ್ಸ್ಟ್ಯಾಂಡ್ ಮಾಡುತ್ತೆ. ಸೊ ಆ ಅಂಡರ್ಸ್ಟ್ಯಾಂಡ್ ಮಾಡೋದೇ ಮಾರ್ಕೆಟಿಂಗ್ ಸ್ಟ್ರಾಟಜಿಯ ಒನ್ ಆಫ್ ದಿ ಕಾಮನ್ ಆಬ್ಜೆಕ್ಟ್ along with smart object. To select suitable market segments. What is that market segmentation? Market segmentation ಗೆ separate unit ಇದೆ. ಇಲ್ಲಿ meaning ಒಂದೇ enough one. Market segmentation means it is a group of people who share one or more common characteristics for marketing purpose. So marketing ಅಲ್ಲಿ customers ಅನ್ನ ಡಿವೈಡ್ ಮಾಡ್ತಾರೆ, ಗ್ರೂಪ್ ಅಲ್ಲಿ ಡಿವೈಡ್ ಮಾಡ್ತಾರೆ, ಜಿಯೋಗ್ರಫಿಕಲ್ ಸೆಕ್ಟರ್ ಬೇಸ್ ಮೇಲೆ ಡಿವೈಡ್ ಮಾಡ್ತಾರೆ, ಸಮಟೈಮ್ಸ್ ಸೈಕೋಲಾಜಿಕಲ್ ಸೆಕ್ಟರ್ ಬೇಸ್ ಮೇಲೆ ಡಿವೈಡ್ ಮಾಡ್ತಾರೆ, ಡೆಮೋಕ್ರೆಟಿಕ್ ಸೆಕ್ಟರ್ ಮೇಲೆ ಡಿವೈಡ್ ಮಾಡ್ತಾರೆ, ಕಸ್ಟಮರ್ಸ್ ಬಿಹೇವಿಯರಲ್ ಬೇಸ್ ಮೇಲೆ ಡಿವೈಡ್ ಮಾಡ್ತಾರೆ. ಇವೊಂದು ಸಮಟೈಮ್ಸ್ ಜೆಂಡರ್ ಬೇಸ್ ಮೇಲೂ ಕೂಡ ಡಿವೈಡ್ ಮಾಡ್ತಾರೆ, ಏಜ್ ಬೇಸ್ ಮೇಲೂ ಕೂಡ ಡಿವೈಡ್ ಮಾಡ್ತಾರೆ. ಅಂತಹ ಡಿವೈಡ್ ಮಾಡುವಂತಹ ಗ್ರೂಪ್ ಆಫ್ ಪೀಪಲ್ ನ ಮಾರ್ಕೆಟ್ ಸೆಗ್ಮೆಂಟ್ಸ್ ಅಂತ ಕರೀತಾರೆ. ಈ ತರ ಮಾರ್ಕೆಟ್ ಸೆಗ್ಮೆಂಟೇಶನ್ಸ್ ಮಾಡೋದ್ರಿಂದ, ಸೆಗ್ಮೆಂಟ್ಸ್ ಅನ್ನ ಡಿವೈಡ್ ಮಾಡೋದ್ರಿಂದ ನಾವು ಪರ್ಟಿಕ್ಯುಲರ್ ಕಸ್ಟಮರ್ಸ್ ನ ಟಾರ್ಗೆಟ್ ಮಾಡಬಹುದು. ಸೊ ದ ಸೆಕೆಂಡ್ ಆಬ್ಜೆಕ್ಟಿವ್ಸ್ ಆಫ್ ಮಾರ್ಕೆಟಿಂಗ್ ಇಸ್ ಟು ಸೆಲೆಕ್ಟ್ ಸೂಟೇಬಲ್ ಮಾರ್ಕೆಟ್ ಸೆಗ್ಮೆಂಟ್ಸ್. ಅಂದ್ರೆ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಎಲ್ಲರಿಗೂ ಅಪ್ಲಿಕೇಬಲ್ ಆಗಲ್ಲ. ಫಾರ್ ಎಕ್ಸಾಂಪಲ್ ಜಾನ್ಸನ್ ಬೇಬಿ ಸೋಪ್, ಇದು ಪರ್ಟಿಕ್ಯುಲರ್ ಟಾರ್ಗೆಟೆಡ್ ಟು ಚಿಲ್ಡ್ರನ್ಸ್. ಸೊ ಈ ತರ ಗ್ರೂಪ್ ಅಲ್ಲಿ ಕಸ್ಟಮರ್ಸ್ ನ ಡಿವೈಡ್ ಮಾಡ್ತಾರೆ. So to select suitable market segment is the second objectives of marketing. To identify and describe the
ಟಾರ್ಗೆಟ್ ಕಸ್ಟಮರ್ಸ್. ಸೊ ಟಾರ್ಗೆಟ್ ಕಸ್ಟಮರ್ಸ್ ಅನ್ನ ಐಡೆಂಟಿಫೈ ಮಾಡೋದು, ಆಫ್ಟರ್ ಐಡೆಂಟಿಫೈ ಗೂಡ್ಸ್ ಅಂಡ್ ಸರ್ವಿಸಸ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡೋದು, ಅವ್ರನ್ನ ಡಿಸ್ಕ್ರೈಬ್ ಮಾಡೋದು. ದಿಸ್ ಒನ್ ಈಸ್ ಆಲ್ಸೋ ಬಿ ಒನ್ ಆಫ್ ದಿ ಕಾಮನ್ ಆಬ್ಜೆಕ್ಟಿವ್ಸ್ ಆಫ್ ಮಾರ್ಕೆಟಿಂಗ್. Then to develop suitable marketing mix for the selected segments. Actually marketing ಅಲ್ಲಿ 4 marketing mix ಬರುತ್ತೆ. ಪ್ರೈಸ್, ಪ್ರಮೋಷನ್, ಪ್ರಾಡಕ್ಟ್ ಅಂಡ್ ಪ್ಲೇಸ್. ಇವನ್ನ ಸ್ಟ್ರಾಂಗ್ ಮಾಡೋದು ಅಥವಾ ಇವನ್ನ ಪ್ರಾಪರ್ಲಿ ಯುಟಿಲೈಸ್ ಮಾಡೋದು ಕೂಡ ಒನ್ ಆಫ್ ದಿ ಆಬ್ಜೆಕ್ಟಿವ್ಸ್ ಆಫ್ ಮಾರ್ಕೆಟಿಂಗ್. ಟು ಕ್ರಿಯೇಟ್ ಡಿಮಾಂಡ್. After introducing a new product in the market, demand ಇಲ್ಲ ಅಂದ್ರೆ our product is failed in future. So marketing strategy, one of the object is like our product ಅನ್ನ ಮಾರ್ಕೆಟಿಂಗ್ ಅಲ್ಲಿ ಅಥವಾ ಮಾರ್ಕೆಟ್ ಅಲ್ಲಿ ಡಿಮಾಂಡ್ ಅನ್ನ ಕ್ರಿಯೇಟ್ ಮಾಡೋದು. ಸೊ ಇಟ್ ಈಸ್ ವೆರಿ ಮಚ್ ಡಿಮಾಂಡ್ ಅನ್ನ ಹೇಗೆ ಕ್ರಿಯೇಟ್ ಮಾಡುತ್ತೆ ಅಂದ್ರೆ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಅಲ್ಲಿ ಆನ್ಲೈನ್ ಮಾರ್ಕೆಟಿಂಗ್ ಬರುತ್ತೆ, ಅಡ್ವರ್ಟೈಸ್ಮೆಂಟ್ಸ್ ಬರುತ್ತೆ, ಪಬ್ಲಿಕ್ ರಿಲೇಷನ್ಸ್ ಬರುತ್ತೆ. ಇವೆಲ್ಲ ಥ್ರೂ ನಮ್ಮ ಪ್ರಾಡಕ್ಟ್ ಅನ್ನ ಮಾರ್ಕೆಟಿಂಗ್ ಅಲ್ಲಿ ಡಿಮಾಂಡ್ ಅನ್ನ ಕ್ರಿಯೇಟ್ ಮಾಡುತ್ತೆ. The next object, to educate the customers, to compete with the competitors. Obviously, marketing strategies ಅಲ್ಲಿ the skilled market managers ಇರ್ತಾರೆ. ಅವರ ನ್ಯೂ ಇನೋವೇಟಿವ್ ಐಡಿಯಾಸ್ ಇಂದ ಕಾಂಪಿಟೇಷನ್ಸ್ ಅನ್ನ ಫೇಸ್ ಮಾಡಬಹುದು. To provide customer satisfaction. So, marketing, it is involved dual aspects of objective, profit making as well as customer satisfaction. It is not only focusing on profit, it is also give a focus to the customer satisfaction, and they are try to fulfill the demand for that customers. To maximize the market shares, obviously ಒಂದು ಕಂಪನಿಯ ಮಾರ್ಕೆಟ್ ಸ್ಟ್ರಾಟಜಿ ಸ್ಟ್ರಾಂಗ್ ಇತ್ತು ಅಂದ್ರೆ obviously ಆ ಕಂಪನಿಯ ಮಾರ್ಕೆಟ್ ಶೇರ್ಸ್ ಮ್ಯಾಕ್ಸಿಮೈಸ್ ಆಗುತ್ತೆ. ದಟ್ ಮೀನ್ಸ್ ಆ ಕಂಪನಿಯ ಮಾರ್ಕೆಟ್ ಶೇರ್ಸ್ ನ ವ್ಯಾಲ್ಯೂ ಮಾರ್ಕೆಟ್ ಅಲ್ಲಿ ಇನ್ಕ್ರೀಸ್ ಮಾಡೋದು ಕೂಡ ಮಾರ್ಕೆಟಿಂಗಿನ ಒಂದು ಆಬ್ಜೆಕ್ಟಿವ್. To build good image, marketing, it create the demand, it create the brand, it create the images, it create the reputations of the company. Obviously, this one is also be one of the object. To identify the future path for the business. So marketing in a responsibilities ಅಥವಾ ಆಬ್ಜೆಕ್ಟಿವ್ ಏನು ಅಂದ್ರೆ ಒಂದು ಕಂಪನಿಯ ಫ್ಯೂಚರ್ ಅನ್ನ ಕ್ರಿಯೇಟ್ ಮಾಡ್ಕೊಡೋದು, ಆ ಕಂಪನಿಯ ಫ್ಯೂಚರ್ ನ ಐಡೆಂಟಿಫೈ ಮಾಡ್ಕೊಡೋದು. ಸಪೋಸ್ ಇಫೆಕ್ಟಿವ್ ಮಾರ್ಕೆಟಿಂಗ್ ಇಲ್ಲ ಅಂದ್ರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಸರ್ವೈವ್ ಇನ್ ಫ್ಯೂಚರ್. ಸೊ ಒಂದು ಕಂಪನಿ ಬಿಸ್ನೆಸ್ ನ ಫ್ಯೂಚರ್ ಪಾತ್ ನ ಐಡೆಂಟಿಫಿಕೇಶನ್ ಇಸ್ ಆಲ್ಸೋ ಬಿ ಒನ್ ಆಫ್ ದಿ ಆಬ್ಜೆಕ್ಟಿವ್ಸ್ ಆಫ್ ಮಾರ್ಕೆಟಿಂಗ್. ಸಮ್ ಆಬ್ಜೆಕ್ಟಿವ್ಸ್ ಆಫ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಒನ್. ಕನ್ನಡ ಮೀಡಿಯಂ ಅಲ್ಲಿ ಆಲ್ರೆಡಿ ನಾನು ಕವರ್ ಮಾಡಿದ್ದೀನಿ. ಇದು ಇಂಗ್ಲಿಷ್ ಮೀಡಿಯಂ ಇಂದು. ಇಂಗ್ಲಿಷ್ ಮೀಡಿಯಂ ಅಲ್ಲಿ ಸ್ಮಾರ್ಟ್ ಆಬ್ಜೆಕ್ಟಿವ್ ಇಸ್ ಅ ಮೇನ್ ಆಬ್ಜೆಕ್ಟಿವ್ಸ್ ಆಫ್ ಮಾರ್ಕೆಟಿಂಗ್. Along with that, other objectives of marketing ಕೂಡ ಇದೆ. This is all about that. So ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. Thank you for watching.